ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಮಾತಾಡ್ತಿದ್ವಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಕಾಲ್ಗೆಜ್ಜೆ ಕಾಲುಂಗುರದ ಮಹತ್ವವನ್ನು ತಿಳಿಸ್ಕೊಟ್ರಿ. ಇನ್ನು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ ಗುರುಜಿ? ಇದು ಬೆಳ್ಳಿ ಅನ್ನುವಂಥದ್ದು ಇದೆಯಲ್ಲ, ನಮಗೆ ಸಾಮಾನ್ಯವಾಗಿ ನರಗಳಲ್ಲಿ ಹೊರಗಡೆಯ ಶೀತ್ ಇದೆಯಲ್ಲ, ನರ್ವಲ್ ಶೀತ್ ಇದೆಯಲ್ಲ, ಆ ಶೀತ್ಗೆ ಬೆಳ್ಳಿಯಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಅಂದರೆ ಬೆಳ್ಳಿ ಅಂದರೆ ಈ ಬೆಳ್ಳಿಯಿಂದಲೇ ಮಾಡಲ್ಪಟ್ಟಿದ್ದಲ್ಲ, ದೇಹದಲ್ಲೂ ಸಮೇತ ಲೋಹಾಂಶಗಳು ಅಂತಿದೆ. ಈ ಆಯುರ್ವೇದ ಔಷಧಿಗಳಲ್ಲಿ ಸುವರ್ಣ ಭಸ್ಮ ಮತ್ತು ರಜತ ಭಸ್ಮ, ತಾಮ್ರ ಭಸ್ಮ ಇವುಗಳ ಪ್ರಯೋಗ ಇದೆ. ಯಾಕೆಂತಂದರೆ ಇವುಗಳು ದೇಹದ ಮೇಲೆ ಮತ್ತೆ ಪ್ರಯೋಗಿಸಲ್ಪಟ್ಟು ಆರೋಗ್ಯವನ್ನು ತಂದುಕೊಡ್ತವೆ. ಅದೇ ರೀತಿಯಾಗಿ ನಿಮ್ಮ ತರಕಾರಿ ಯಾವುದಾದ್ರೂ ತಗೊಳ್ಳಿ, ಅದರೊಳಗೆ ಕಾಪರ್ ಎಷ್ಟಿದೆ ಅಂತ ಹೇಳುತ್ತೆ. ಈಗ ಕುಂಬಳಕಾಯಿನಲ್ಲೂ ಸಮೇತ 100 ಗ್ರಾಮ್ ಕುಂಬಳಕಾಯಿನಲ್ಲಿ 14 ಮಿಲಿಗ್ರಾಮ್ಸ್ ಕಾಪರ್ ಇದೆ, ಆಯಿತಾ, 16 ಮಿಲಿಗ್ರಾಮ್ಸ್ ಐರನ್ ಇದೆ. ಹೀಗೆ ಸುವರ್ಣಗಡ್ಡೆಯಲ್ಲಿ ಚಿನ್ನದ ಅಂಶ ಇದೆ. ಸುವರ್ಣಗಡ್ಡೆಯಲ್ಲಿ ಚಿನ್ನದ, ಹೌದು ಹೌದು ಹೌದು. ಅರಶಿಣದಲ್ಲಿ ಚಿನ್ನದ ಅಂಶ ಇದೆ, ಆಯಿತಾ. ಇಂತಹ ಚಿನ್ನವನ್ನು ಸಹ ನಾವು ದಿನನಿತ್ಯ ತಿಂತೀವಿ. ಇವೆಲ್ಲ ಲೋಹಗಳು ಬಂದಿರೋದಲ್ಲಿ ಮಣ್ಣಲ್ಲೇ ತಾನೆ. ಚಿನ್ನ ಸಿಕ್ಕೋದಿಲ್ಲಿ ಆಕಾಶದಿಂದ ಬೀಳುತ್ತೀಯೇ, ಮಣ್ಣಲ್ಲೇ ಸಿಕ್ಕೋದು. ಪ್ರತಿಯೊಂದು ಲೋಹಗಳು ಸಮೇತ ಸಿಕ್ಕೋದು ಈ ಭೂಮಿಯಲ್ಲೇ. ಹಾಗಿದ ಮೇಲೆ ಈ ಭೂಮಿಯಲ್ಲೇ ಪಂಚಮಹಾಭೂತಗಳಲ್ಲೇ ಅದು ಸಿಗ್ತದೆ ಅನ್ನುವಾಗ ಈ ದೇಹದಲ್ಲೂ ಸಮೇತ ಪಂಚಮಹಾಭೂತಗಳಿದೆ, ಲೋಹಾಂಶಗಳು ಅಂತಿದೆ. ಅದಕ್ಕೆ ಸಾಮಾನ್ಯವಾಗಿ ಮಿನರಲ್ಸ್ ಅಂತ ಕರಿತಕ್ಕಂಥದ್ದೆಲ್ಲ ಇದೆ ಅಲ್ವಾ. ಈ ಲೋಹಾಂಶಗಳನ್ನೆಲ್ಲ ನಾವು ಏನು ಮಾಡ್ತೀವಿ, ಯಾವ್ಯಾವ ಲೋಹಗಳು ಅಂತ ತಗೊಂಡು ಮತ್ತೆ 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 ಔಷಧಿಗಳಿಗೆ ಬಳಸ್ತಕ್ಕಂಥದ್ದು, ಆಭರಣಕ್ಕೆ ಬಳಸ್ತಕ್ಕಂಥದ್ದು. ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ತಗೊಂಡ್ವಿ, ಈ ವೆರಿಕೋಸ್ ವೇಯ್ನ್ ಅಂತ ಆಗುತ್ತೆ. ಈ ನರಗಳು ಊದ್ಕೊಳ್ತದೆ ಜಾಸ್ತಿ ಹೊತ್ತು ನಿಂತರೆ, ಜಾಸ್ತಿ ಹೊತ್ತು ನಿಂತೇ ಕೆಲಸ ಮಾಡಿದ್ರೆ, ಗದ್ದೆ ಬಯಲಲ್ಲೆಲ್ಲ ನಿಂತ್ಕೊಂಡು ಓಡಾಡ್ತಾನೆ ಇದ್ದರೆ ಅಂಥವ್ರಿಗೆ ವೆರಿಕೋಸ್ ವೇಯ್ನ್ ಅಂತಾಗುತ್ತೆ. ಕಾಲು ದಪ್ಪಗಳಾಗುತ್ತೆ, ಜೊತೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ವಾಪಸ್ ಹೋಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಆ ನರಗಳಿಗೆ ವಾಲ್ ಅಂತಿರೋದಿಲ್ಲ, ವೇಯ್ನ್ ವಾಲ್ ಇದೆಯಲ್ಲ, ಆರ್ಟ್ರಿ ವಾಲ್ಸು, ಅವುಗಳಿಗೆ ಸಮೇತ ಬೆಳ್ಳಿಯ ಅಂಶ ಜಾಸ್ತಿ ಸೇರಿದ್ರೆ ವೆರಿಕೋಸ್ ವೇಯ್ನ್ ಕಡಿಮೆ ಆಗುತ್ತೆ. ಆ ವೆರಿಕೋಸ್ ವೇಯ್ನ್ ಕಡಿಮೆ ಆಗಬೇಕಾದ್ರೆ ಗೆಜ್ಜೆ ಬೇಕು. ಯಾಕೆಂತಂದರೆ ಪಾದಗಳಿಗೆ ಬಂದಿರತಕ್ಕಂಥ ಸರ್ಕ್ಯುಲೇಷನ್ ಏನಿದೆ, ಆ ಸರ್ಕ್ಯುಲೇಷನ್ ಅದೇ ರೀತಿಯಾಗಿ ಮೇಲೆ ಹೋಗಬೇಕು. ಅದನ್ನು ಬೆಳ್ಳಿ ಅಂಶ ಮಾಡುತ್ತೆ ವೈಜ್ಞಾನಿಕವಾಗಿ. ಜೊತೆಯಲ್ಲಿ ಇದು ಇನ್ನೊಂದು ಏನು ಮಾಡುತ್ತೆ, ಅದು ಈ ಆ್ಯಂಕಲ್ ಜಾಯಿಂಟ್ ಅಂತ ಕರಿತೀವಲ್ಲ, ಆ್ಯಂಕಲ್ ಜಾಯಿಂಟ್ ಮೇಲೆ ಅದು ಇರೋದ್ರಿಂದ, ಬೆಳ್ಳಿಯ ಸುತ್ತ ಒಂದು ಗೆಜ್ಜೆ ಇರೋದ್ರಿಂದ ಆ ಗೆಜ್ಜೆ ವೇನ್ಸ್ಗಳಿಗೆ ಒಂದು ಒತ್ತಡವನ್ನು ಕೊಡುತ್ತೆ. ಜೊತೆಯಲ್ಲಿ ಚರ್ಮದ ಈ ಭಾಗ ಇದೆಯಲ್ಲ, ಪಾದದ ಭಾಗ ಸುಂದರವಾಗಿಡುತ್ತೆ. ಒಂದೇ ರೀತಿಯಾಗಿ ಸ್ಪ್ರೇ ನೋಡಿ, ಈಗ ಗಿಡಗಳಿಗೆ ನೀರು ಹಾಕ್ಬೇಕಾದ್ರೆ ಪೈಪಲ್ಲಿ ದಸ 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 ಹಾಕಿ, ಅಥವಾ ಒಂಥರ ಸ್ಪ್ರಿಂಕ್ಲರ್ ಟೈಪ್ ಬಿಡಿ. ಯಾವ್ದು ಒಳ್ಳೇದು? ಸ್ಪ್ರಿಂಕ್ಲರ್ ಟೈಪ್ ಬಿಡೋದೇ ಒಳ್ಳೇದು ಗಿಡಗಳಿಗೆ ಅಲ್ವಾ. ಸಾಮಾನ್ಯವಾಗಿ ಒಂದು ಡಬ್ಬದಲ್ಲೂ ಬರುತ್ತೆ ನೀರು, ಮಳೆ ಬಿದ್ದಂಗೆ ಬೀಳೋಂಗೆ ಮಾಡ್ಕೊಂಡು, ಅದು ಒಳ್ಳೇದು, ಪ್ರೆಷರ್ ಇರೋದಿಲ್ಲ. ಆ ರೀತಿಯಾಗಿ ಬಂದಿರತಕ್ಕಂಥ ರಕ್ತ ಹರಿತಕ್ಕಂಥದ್ದು ಈ ಪಾದದ ಮೇಲೆ ಹಂಗೆ ಹೋಗಬೇಕು ಅಂತ. ಯಾಕೆಂತ ಪಾದ ಸುಂದರವಾಗಿ ಕಾಣಬೇಕು ಅಂತ ಹೆಣ್ಮಕ್ಳು ಪಾದಕ್ಕೂ ಎಷ್ಟು ಬೆಲೆ ಕೊಟ್ಟರು. ಒಂದು ಅದಾದ ಮೇಲೆ ಈ ಆ್ಯಂಕಲ್ ಜಾಯಿಂಟಿಗೆ ಏನಿರುತ್ತಲ್ಲ, ಈ ಬೆಳ್ಳಿಯ ಒತ್ತಡ ಹೊಡೆದು 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 ಈ ಏನಾಗುತ್ತೆ, ಒಂದು ಸುಂದರತೆಯ ಕಾಣುತ್ತೆ. ಜೊತೆಯಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಸ್ಕಿನ್ನಿಗೆ ಹೆಚ್ಚಿನ ಬಲ ಬರುತ್ತೆ. ಇಷ್ಟೆಲ್ಲ ಮಾಡಿದರು ಒಂದು. ಆಮೇಲೆ ಬೆಳ್ಳಿ ಕಾಲುಂಗ್ರ ಅಂತಿದೆಯಲ್ಲ, ಆ ಕಾಲುಂಗ್ರ ಅನ್ನುವಂಥದ್ದು ಒಂದು ಈ ಬೆರಳಿನಲ್ಲಿ, ಮಧ್ಯದ ಈ ಹೆಬ್ಬೆರಳನ್ನ ಬಿಟ್ಟು ಪಕ್ಕದ ಬೆರಳಿನಲ್ಲಿ ಎಷ್ಟು ಬೆರಳಿಗೆ ಹಾಕಬೇಕು ಅನ್ನೋ ಡೌಟ್ ಕೂಡ ಇರುತ್ತೆ. 3 ಹಾಕ್ಬೇಕಾ ಕಾಲುಂಗ್ರನ, 2 ಹಾಕ್ಬೇಕಾ, ಒಂದೇ ಹಾಕ್ಬೇಕಾ ಅಂತ. ನಿಜವಾಗ್ಲೂ ಒಂದೇ ಹಾಕಬೇಕು. ಬೆಳ್ಳಿ ಇದೆ ಅಂತೇಳಿ ಬೆರಳುಗಳಿಗೆಲ್ಲ ಕಾಲುಂಗ್ರ ಹಾಕೊಳ್ಳೋದಲ್ಲ. ಅದು ಹೇಗೆ ಅಂತಂದರೆ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಕಾಲುಂಗ್ರವನ್ನು ಹಾಕಬೇಕು. ಅದು ಹಾಕೋದ್ರಿಂದ ಅದು ಏನು ತಲೆಯ ಭಾಗದಿಂದ ಹಿಡಿದು ಮಧ್ಯ ಭಾಗದಲ್ಲಿ ಇದೆಯಲ್ಲ, ಆ ಗಂಟಿನ ನಡುವೆಯೇ ಕಾಲುಂಗ್ರ ಇರಬೇಕು. ಆ ಕಾಲುಂಗ್ರ ಏನಂತಂದರೆ ಈ ನಡು ಮಧ್ಯದ ಈ ಗಂಟಿದೆಯಲ್ಲ, ಆ ಬೆರಳಿನ ಗಂಟು, ಅದು ಏನು ಮಾಡುತ್ತೆ, ಗರ್ಭಕೋಶದ ಮೇಲೆ ಅಕ್ಯುಪ್ರೆಷರ್ ಕೆಲಸ ಮಾಡುತ್ತೆ. ಜೊತೆಯಲ್ಲಿ ಮೆದುಳಿಗೂ ಸಹ ಒಂದು ಅಕ್ಯುಪ್ರೆಷರ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ಹೇಗೆ ಅಂತಂದರೆ ಮಾಸಿಕ ಋತುಸ್ರಾವಗಳಾಗಲಿ ಅಥವಾ ಮಾನಸಿಕ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಕೆಲವು ಸರ್ತಿ ಮೆನೋಪಾಸ್ ಸ್ಟೇಜ್ನಲ್ಲಿ ಆಂಗ್ಸೈಟಿ ಉತ್ಪತ್ತಿ ಆಗುತ್ತೆ, ಉದ್ವೇಗಗಳು. ಈ ಮುಟ್ಟು ನಿಲ್ಲುವಂಥ ಸಂದರ್ಭದಲ್ಲಿ 45 ವರ್ಷ 50 ವರ್ಷ ಸಂದರ್ಭದಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಸುಮ್ಮನೆ ಭಯ, ಸುಮ್ಮನೆ ಆತಂಕ ಇವುಗಳೆಲ್ಲ ಆಗ್ತಿರ್ತದೆ. ಅದೇ ರೀತಿಯಾದಂಥದ್ದು ಪ್ರೌಢಾವಸ್ಥೆಗೆ ಬರ್ತದಲ್ಲ, ಇನ್ನೇನು ಮದುವೆ ಆಗುವಂಥ ಸಂದರ್ಭ. ಅವಾಗೆಲ್ಲ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಮದುವೆನೇ ಅಂತಿತ್ತು, ಆಗೆಲ್ಲ. ಈಗೆಲ್ಲ 18 ವರ್ಷ ಅಂತಿದೆ, ಈಗ ಹಂಗಿರಲಿಲ್ಲ ಅವಾಗ. ಆವಾಗ ಈ ಒಂದು ದೊಡ್ಡವಳು ಆದ್ಲು ಅಂದ ತಕ್ಷಣ ಮದುವೆ ಅಂತಿರ್ತಿತ್ತು. ಮದುವೆ ಆ ಸಂದರ್ಭದಲ್ಲಿ ಈ ಬೆಳ್ಳಿ ಕಾಲುಂಗ್ರನ ಹಾಕಬೇಕಾಗಿತ್ತು. ಹಾರ್ಮೋನ್
ಕರೆಕ್ಟಾಗಿ ಇಡಬೇಕಾಗಿತ್ತು. ಯಾಕೆಂತಾರೆ PCOD GCOD ಎಲ್ಲ ಅವಾಗೆಲ್ಲ ಅಷ್ಟೆಲ್ಲ ಆಗ್ತಿರಲಿಲ್ಲ, ಇವಾಗ ಜಾಸ್ತಿ ಆಗ್ತಾ ಇರುವಂಥದ್ದು. ಇವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಬೆಳ್ಳಿಯ ಕಾಲುಂಗುರವನ್ನು ಅಲ್ಲಿ ಧರಿಸ್ಬೇಕು ಅಂತ ತಂದರು. ಒಟ್ಟಿನಲ್ಲಿ ಆ ಪ್ರೆಷರ್ನ ಅದರೊಳಗೆ ಮೇಂಟೈನು ಮಾಡಿದರು. ಜೊತೆಯಲ್ಲಿ ಇದು ಯಾವಾಗ ಅಂತಂದರೆ ಅವಳು ಪ್ರೌಢಾವಸ್ಥೆಗೆ ಬರಬೇಕು, ಯವನಾವಸ್ಥೆಗೆ ಬರಬೇಕು, ಆ ಸಂದರ್ಭದಲ್ಲಿ ಮದುವೆ ಆಗಬೇಕು. ಈ ಸಮಾರಂಭ ಯಾವ ಮುಹೂರ್ತ ಇಟ್ಟರು, ಮದುವೆ ಆಗಬೇಕಾದ್ರೆ ಕಾಲುಂಗುರ ಬೇಕೇ ಬೇಕು ಅಂತ ಇಟ್ಟರು. ಆ ಮದುವೆ ಆದ ಮೇಲೆ ಇವಳನ್ನು ಆ ಉಂಗುರವನ್ನು ಸಹ ತೆಗಿಬೇಕು ಅಂತ, ಮದುವೆ ಆದಮೇಲೆ ಅಲ್ಲ, ಗಂಡ ಸತ್ತರೆ ತೆಗಿಬೇಕು ಅಂತ ತಂದರು. ಒಟ್ಟಿನಲ್ಲಿ ಇವೆಲ್ಲ ಯೋಚನೆಗಳನ್ನು ಮಾಡಿ ಒಂದೊಂದು ಆಭರಣಗಳನ್ನು ತಂದರು. ಹಾಗಾಗಿ ಮುತ್ತೈದೆಗಳಲ್ಲಿ ಅಥವಾ 5 ಮುತ್ತುಗಳು ಅಂತ ನಾವೇನು ಕರಿತೀವಿ ಅದರೊಳಗೆ ಕಾಲುಂಗುರವೂ ಸೇರ್ತು, ಆದರೆ ಗೆಜ್ಜೆ ಸೇರಲಿಲ್ಲ. ಗೆಜ್ಜೆ ಧರಿಸ್ಬೋದು, ಬಿಟ್ಟರು ಬಿಡ್ಬೋದು. ನಾನು ಆಗಲೇ ಹೇಳಿದೆ, ವೆರಿಕೋಸ್ ವೇನ್ ಹಾಗಾದ್ರೆ ಹೆಣ್ಮಕ್ಳಿಗೆ ಮಾತ್ರ ಬರೋದಾ, ಗಂಡು ಮಕ್ಳಿಗೆ ಬರೋಲ್ವಾ? ಹಾಗಿದ್ರೆ ಅವರೇನು, ಅವರು ಸಹ ಕಡಗ ಅಂತ ಧರಿಸ್ತಾ ಇದ್ರು. ನೀವು ನೋಡಿ, ಹಿಂದೆ ಇದ್ದಂಥ ಸೈನಿಕರ ಕಾಲಲ್ಲೂ ಸಮೇತ ಬೆಳ್ಳಿಯ ಕಡಗಗಳಂತ ಇರ್ತಿತ್ತು ಅಲ್ವಾ, ಒಂದು ದಪ್ಪ ಬಳೆ ಥರ ಇರ್ತಿತ್ತು. ಅದು ಯಾಕೆ ಅಂತಂದರೆ ಈ ವೆರಿಕೋಸ್ ವೇನ್ ಬರಬಾರ್ದು, ನರಗಳಲ್ಲಿ ಈ ಕಾಫ್ ಮಸಲ್ ಇದೆಯಲ್ಲ ಅದರೊಳಗೆ ನೋವು ಬರಬಾರ್ದು, ಜಗತ ಬರಬಾರ್ದು, ಕಾಲಿಗೆ ಬಲ ಬರಬೇಕು ಅನ್ನೋದಕ್ಕೆ ಮಾಡಿದ್ರು. ಎಂಥ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪ್ರಾಚೀನರು ತಂದಿದ್ದನ್ನು ನಾವು ಎಷ್ಟು ಇವತ್ತು ಅದನ್ನು ಹೊರಗೆ ಹಾಕ್ತಾ ಇದ್ದೇವೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಿಜಕ್ಕೂ ಗುರುಜಿ, ಮೂಗುತಿ, ಕಾಲುಂಗುರ ಮತ್ತು ಕಾಲ್ಗೆಜ್ಜೆಯ ಬಗ್ಗೆ ತಿಳ್ಕೊಂಡಿದ್ದಷ್ಟೇ ಅಲ್ಲದೆ ವೈಜ್ಞಾನಿಕ ಹಿನ್ನೆಲೆ ಅಷ್ಟೇ ಅಲ್ಲದೆ ಹೆಣ್ಣಿನ ಮಹತ್ವದ ಬಗ್ಗೆ ಕೂಡ ತಿಳಿಸ್ಕೊಟ್ರೆ ನಿಮಗೆ ಧನ್ಯವಾದ. ವೀಕ್ಷಕರೇ, ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ನಾವು ಮೂಗುತಿ, ಬೆಳ್ಳಿ ಕಾಲುಂಗುರ, ಅದರ ಜೊತೆಗೆ ಕಾಲ್ಗೆಜ್ಜೆಯ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ. ಅದರ ಜೊತೆಗೆ ಸಂತೋಷ್ ಗುರುಜಿ ಒಂದು ಮಾತನ್ನು ಹೇಳಿದ್ರು, ಒಂದು ಮನೆಯಲ್ಲಿ ಇರತಕ್ಕಂತಹ ಒಂದು ಹೆಣ್ಣು ಸಂಸ್ಕೃತಿಯನ್ನು ಪಾಲಿಸಿದ್ರೆ ಇಡೀ ಒಂದು ಕುಟುಂಬ ಸಂಸ್ಕಾರದ ನೆಲೆಯಲ್ಲಿ ಮುಂದೆ ಸಾಗುತ್ತೆ ಅಂತ. ಅದರ ಜೊತೆಗೆ ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಜೊತೆಗೆ ಮುಂದಿನ ಸಂತೋಷ ಸೂತ್ರದ ಕಾರ್ಯಕ್ರಮದ ವಿಶೇಷತೆ ಕೂಡ ತಿಳಿಸ್ಕೊಡ್ತೀವಿ. ಮುಂದಿನ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಬಳೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ಸಂತೋಷ ಸೂತ್ರ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.